ಹಾಯ್ ಥಿಂಕರ್ಸ್, 1665-66 ಮಧ್ಯದಲ್ಲಿ ಐಸಾಕ್ ನ್ಯೂಟನ್ ಅವರು ಗ್ರಾವಿಟಿಯನ್ನ ಕಂಡುಹಿಡಿತಾರೆ. ಹಾಗಂತ ಅದಕ್ಕಿಂತ ಮೊದಲು ಗ್ರಾವಿಟಿ ಇರ್ಲಿಲ್ಲ ಅಂತ ಅನ್ಕೋಬೇಡಿ. ಗ್ರಾವಿಟಿ ಮನುಷ್ಯ ಹುಟ್ಟೋದಕ್ಕೂ ಮೊದಲು ಇತ್ತು, ಈಗ ಕೂಡ ಇದೆ, ಮುಂದೆನೂ ಇರುತ್ತೆ. ಕೇವಲ ನಮ್ಮ ಯೂನಿವರ್ಸ್ ನಲ್ಲಿ ಗ್ರಾವಿಟಿ ಅನ್ನೋ ಕಾನ್ಸೆಪ್ಟ್ ಇದೆ ಅಂತ ಕಂಡುಹಿಡಿದಿದ್ದಾರೆ ಅಷ್ಟೇ. ಈ ಗ್ರಾವಿಟಿ ಅನ್ನೋದು ಎಲ್ಲಾ ಕಡೆ ಒಂದೇ ರೀತಿಯಲ್ಲಿ ಮಾತ್ರ ಇರೋದಿಲ್ಲ. ಉದಾಹರಣೆಗೆ ಬ್ಲಾಕ್ ಹೋಲ್ ನಲ್ಲಿ ಅತಿ ಹೆಚ್ಚು ಗ್ರಾವಿಟಿ ಇರುತ್ತೆ. ಅಲ್ಲಿರುವ ಗ್ರಾವಿಟಿ ಎಷ್ಟೊಂದು ಪವರ್ಫುಲ್ ಆಗಿರುತ್ತೆ ಅಂದ್ರೆ ಲೈಟ್ ಕೂಡ ಆ ಗ್ರಾವಿಟಿಯಿಂದ ತಪ್ಪಿಸಿಕೊಂಡು ಬರೋದಕ್ಕೆ ಆಗೋದಿಲ್ಲ. ಅದೇ ರೀತಿ ಸೂರ್ಯನಲ್ಲಿರುವ ಗ್ರಾವಿಟಿ ಫೋರ್ಸ್ ಇಂದ ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ, ಹಾಗೂ ಭೂಮಿಯಲ್ಲಿರುವ ಗ್ರಾವಿಟಿ ಫೋರ್ಸ್ ಇಂದ ಚಂದ್ರ ಭೂಮಿಯ ಸುತ್ತ ಸುತ್ತುತ್ತಿದ್ದಾನೆ. ಹಾಗಂತ ಭೂಮಿಯ ಮೇಲಿರುವ ಎಲ್ಲಾ ಪ್ರದೇಶದಲ್ಲೂ ಒಂದೇ ಪ್ರಮಾಣದ ಗ್ರಾವಿಟಿ ಇರೋದಿಲ್ಲ. ಅಂದ್ರೆ ಭೂಮಿಯ ಮೇಲೆ ಸರಿಯಾಗಿ ಗ್ರಾವಿಟಿ ಕೆಲಸ ಮಾಡದ ಕೆಲವು ವಿಚಿತ್ರವಾದ ಪ್ರದೇಶಗಳ ಬಗ್ಗೆ ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಆ ಪ್ರದೇಶಗಳನ್ನ ನೋಡಿ ವಿಜ್ಞಾನಿಗಳೇ ಶಾಕ್ ಆಗಿದ್ದಾರೆ. ಅದಕ್ಕೆ ನೀವು ಕೂಡ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಖಂಡಿತ ನೀವು ಕೂಡ ಆಶ್ಚರ್ಯ ಪಡ್ತೀರಾ. ನಂಬರ್ 9, ಸಾಂಟಾ ಕ್ರಜ್ ಮಿಸ್ಟರಿ ಸ್ಪಾಟ್. ಫ್ರೆಂಡ್ಸ್, ಯಾರಾದ್ರೂ ಪ್ರಯಾಣ ಮಾಡುವಾಗ ಸುಸ್ತಾದ್ರೆ ಅವ್ರಿಗೆ ರೆಸ್ಟ್ ಮಾಡುವುದಕ್ಕಿರುವ ಬೆಟರ್ ಆಪ್ಷನ್ ಅಂದ್ರೆ ಹೋಟೆಲ್ ಅಥವಾ ರೆಸಾರ್ಟ್ಸ್. ಇಲ್ಲಿ ಅವರು ರೆಸ್ಟ್ ಮಾಡಬಹುದು. ಅದಕ್ಕೆ ಅವರು ಮನಿ ಪೇ ಮಾಡ್ಬೇಕು ಅಂದ್ಕೊಳ್ಳಿ, ಅದು ಬೇರೆ ಟಾಪಿಕ್. ಬಟ್ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿರುವ ಸ್ಯಾಂಟಾ ಕ್ರೂಸ್ ಅನ್ನುವ ಪ್ರದೇಶದಲ್ಲಿ ಒಂದು ವಿಚಿತ್ರವಾದ ರೆಸಾರ್ಟ್ ಇದೆ. ಅಲ್ಲಿ ನೀವು ರೆಸ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಈ ರೆಸಾರ್ಟ್ ನಲ್ಲಿ ಗ್ರಾವಿಟಿ ಅನ್ನೋದು ಇಲ್ಲ. ಹೌದು, ನೀವು ಕೇಳಿದ್ದು 100% ನಿಜ. ನಿಮ್ಗೆ ಅರ್ಥವಾಗೋ ತರ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ರೆಸಾರ್ಟ್ ಒಳಗಡೆ ಹೋಗಿ ನೀವು ನೀರು ಚೆಲ್ಲಿದ್ರೆ ಅದು ಡೌನ್ ಸೈಡ್ ಗೆ ಹೋಗೋದಿಲ್ಲ, ಬದಲಿಗೆ ಅಪ್ ಸೈಡ್ ಹೋಗುತ್ತೆ. ಈ ರೆಸಾರ್ಟ್ ಒಳಗಡೆ ಏನೋ ಅದ್ಭುತವಾದ ಶಕ್ತಿ ಇರಬಹುದು ಅಂತ ಯೋಚನೆ ಮಾಡೋಕೆ ಹೋಗ್ಬೇಡಿ. ಇಲ್ಲಿ ಗ್ರಾವಿಟಿ ಇಲ್ಲದೆ ಇರೋದಕ್ಕೆ ಮುಖ್ಯ ಕಾರಣ ಅಲ್ಲಿರುವ ನೆಲ. ಆ ನೆಲದ ಮೇಲೆ ಈ ರೆಸಾರ್ಟ್ ಅನ್ನ ಕಟ್ಟಿದ್ದಾರೆ ಅಷ್ಟೇ. ಅಮೆರಿಕದಲ್ಲಿನ ಜನರು ಈ ಪ್ರದೇಶವನ್ನ ಮಿಸ್ಟರಿ ಸ್ಪಾಟ್ ಹೆಸರಲ್ಲಿ ಕರೀತಾರೆ. ಈ ವಿಚಿತ್ರವಾದ ಪ್ರದೇಶವನ್ನ 1939ರಲ್ಲಿ ಕಂಡುಹಿಡಿಯಲಾಗಿತ್ತು. ಆಗಿನಿಂದ ಈಗಿನವರೆಗೂ ಈ ಪ್ರದೇಶ ಪ್ರಪಂಚದಾದ್ಯಂತ ಫೇಮಸ್ ಆಗಿದೆ. ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಈ ಮಿಸ್ಟರಿ ಸ್ಪಾಟ್ ಅನ್ನ ನೋಡಲು ಬರ್ತಾರೆ. ನಂಬರ್ 8, ಲೇಪಾಕ್ಷಿ ಟೆಂಪಲ್ ಇನ್ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶದಲ್ಲಿರುವ ಈ ಲೇಪಾಕ್ಷಿ ಟೆಂಪಲ್ ಅನ್ನೋದು ಇಂಜಿನಿಯರಿಂಗ್ ನ ಚರಿತ್ರೆಯಲ್ಲೇ ಒಂದು ಅದ್ಭುತ ಅಂತ ಹೇಳ್ಬೋದು. ಯಾಕಂದ್ರೆ ಈ ಮಂದಿರ ಒಂದು ಅದ್ಭುತವಾಗಿದ್ರೆ ಈ ಮಂದಿರದಲ್ಲಿರುವ ಒಂದು ಪಿಲ್ಲರ್ ಮತ್ತೊಂದು ಅದ್ಭುತ. ಅಂದ್ರೆ ನಮ್ಮ ಜಗತ್ತಿನಲ್ಲಿರುವ ಮಿಸ್ಟೀರಿಯಸ್ ಆಂಟಿ ಗ್ರಾವಿಟಿ ಪ್ರದೇಶಗಳಲ್ಲಿ ಇದು ಟಾಪ್ ಪ್ಲೇಸ್ ನಲ್ಲಿ ಬರುತ್ತೆ. ಈ ಟೆಂಪಲ್ ನಲ್ಲಿ ಬರೋಬ್ಬರಿ 70 ಪಿಲ್ಲರ್ಸ್ ಇವೆ. ಆ 70 ಪಿಲ್ಲರ್ಸ್ ನಲ್ಲಿ ಒಂದು ಹ್ಯಾಂಗಿಂಗ್ ಪಿಲ್ಲರ್ ಇದೆ. ಅಂದ್ರೆ ಈ ಪಿಲ್ಲರ್ ನೆಲಕ್ಕೆ ಟಚ್ ಕೂಡ ಮಾಡದೆ ಗಾಳಿಯಲ್ಲಿದೆ. ಈ ಮಂದಿರಕ್ಕೆ ಬರುವ ಎಲ್ಲಾ ಪ್ರವಾಸಿಗರು ಒಂದು ತೆಳುವಾದ ಬಟ್ಟೆಯನ್ನ ಅಥವಾ ತೆಳುವಾದ ಪೇಪರ್ ಅನ್ನ ಈ ಪಿಲ್ಲರ್ ನ ಕೆಳಗಡೆಯಿಂದ ಈ ರೀತಿ ಪಾಸ್ ಮಾಡಿ ಇದು ನಿಜವಾಗ್ಲೂ ಗಾಳಿಯಲ್ಲಿ ಇದೆಯಾ ಇಲ್ವಾ ಅಂತ ಎಲ್ಲರೂ ಚೆಕ್ ಮಾಡ್ತಾರೆ. ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದ್ರೆ ಈ ಎಲ್ಲಾ ಟೆಸ್ಟ್ ಗಳಲ್ಲಿ ಆ ಪಿಲ್ಲರ್ ತುಂಬಾನೇ ಸುಲಭವಾಗಿ ಪಾಸ್ ಆಗುತ್ತೆ. ಅಷ್ಟೇ ಅಲ್ಲ, ಮತ್ತೊಂದು ಆಶ್ಚರ್ಯಕರ ಸಂಗತಿ ಏನಂದ್ರೆ ಇಡೀ ಮಂದಿರವೆಲ್ಲ ಈ ಒಂದೇ ಒಂದು ಪಿಲ್ಲರ್ ನ ಮೇಲೆ ನಿಂತಿದೆ ಅಂತ ತುಂಬಾ ಜನರ ನಂಬಿಕೆ. ಈ ನಂಬಿಕೆ ವಿಜ್ಞಾನಿಗಳಿಗೆ ಒಂದು ದೊಡ್ಡ ಸವಾಲಾಗಿದೆ. ಹಾಗಂತ ಇದ್ರ ಮೇಲೆ ಯಾವುದೇ ರಿಸರ್ಚ್ ಮಾಡಿಲ್ಲ ಅಂತ ಅನ್ಕೋಬೇಡಿ. ಚರಿತ್ರೆಯನ್ನ ನೋಡಿದ್ರೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಈ ಪಿಲ್ಲರ್ ನ ಹಿಂದೆ ಇರುವ ರಹಸ್ಯದ ಬಗ್ಗೆ ತಿಳ್ಕೋಬೇಕು ಅಂತ ಈ ಪಿಲ್ಲರ್ ಅನ್ನ ತೆಗೆಯುವ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವನ ಕೈಯಲ್ಲಿ ಅದು ಸಾಧ್ಯವಾಗೋದಿಲ್ಲ. ಇದರಿಂದ ಈಗಲೂ ಕೂಡ ಇದು ಒಂದು ದೊಡ್ಡ ಮಿಸ್ಟರಿ ಆಗಿ ಇದೆ. ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. 100K ಸಬ್ಸ್ಕ್ರೈಬರ್ಸ್ ಗೆ ನಾವು ತುಂಬಾನೇ ಹತ್ತಿರದಲ್ಲಿ ಇದ್ದೀವಿ. ನೀವಿನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಂಬರ್ 7, ಮ್ಯಾಗ್ನೆಟಿಕ್ ಹಿಲ್ ಇನ್ ಕೆನಡಾ. ಕೆನಡಾದ ಮೌಂಟನ್ ಸಿಟಿಯಲ್ಲಿರುವ ಒಂದು ವಿಸ್ಮಯವಾದ ಬೆಟ್ಟವಿದು. ಈ ಪ್ರದೇಶದಲ್ಲಿ ಗ್ರಾವಿಟಿ ಉಲ್ಟಾ ಕೆಲಸ ಮಾಡುತ್ತೆ. ಅಂದ್ರೆ ಈ ಪ್ರದೇಶದಲ್ಲಿ ನಿಮ್ಮ ಗಾಡಿಯ ಇಂಜನ್ ಅನ್ನ ಆಫ್ ಮಾಡಿದ್ರೆ ವಿಸ್ಮಯ ಅನ್ನೋ ತರ ಆ ಗಾಡಿ ತನ್ನಷ್ಟಕ್ಕೆ ತಾನೇ ಬೆಟ್ಟದ ಅಪ್ಸೈಡ್ ಕಡೆಗೆ ಪ್ರಯಾಣಿಸುತ್ತೆ. ನೋಡೋದಕ್ಕೆ ನಿಜವಾಗ್ಲೂ ಆಶ್ಚರ್ಯವಾಗುತ್ತೆ. ಇದರಿಂದಾನೇ ಪ್ರಪಂಚದಾದ್ಯಂತ ಈ ಪ್ರದೇಶ ತುಂಬಾನೇ ಫೇಮಸ್ ಆಗಿದೆ. ಹಾಗಂತ ಇದೇನು ರೀಸೆಂಟ್ ಆಗಿ ಕಂಡುಹಿಡಿದ ಪ್ರದೇಶವಲ್ಲ. 1931ರಲ್ಲೇ ಈ ಪ್ರದೇಶವನ್ನ ಕಂಡುಹಿಡಿಯಲಾಗಿತ್ತು. ಆಗಿನಿಂದ ಇಲ್ಲಿಯವರೆಗೂ ಇದೊಂದು ಫೇಮಸ್ ಟೂರಿಸ್ಟ್ ಪ್ಲೇಸ್ ಆಗಿದೆ. ಪ್ರತಿ ವರ್ಷ ಇಲ್ಲಿಗೆ ತುಂಬಾ ಜನ ಪ್ರವಾಸಿಗರು ಬಂದು ಅವರ ಗಾಡಿಯ ಇಂಜನ್ ಅನ್ನ ಆಫ್ ಮಾಡಿ ನಿಜವಾಗ್ಲೂ ಅವರ ಗಾಡಿ ಬೆಟ್ಟದ ಮೇಲೆ ಹೋಗುತ್ತಾ ಇಲ್ವಂತ ಎಲ್ಲರೂ ಟೆಸ್ಟ್ ಮಾಡಿ ನೋಡ್ತಾರೆ. ಇಂತಹ ವಿಚಿತ್ರವಾದ ಘಟನೆಗಳನ್ನ ನೋಡುವ ಜನರು ಸಾಮಾನ್ಯವಾಗಿ ಅದು ಯಾವುದು ಅದೃಶ್ಯ ಶಕ್ತಿ ಅಂತ ನಂಬ್ತಾರೆ. ಆದ್ರೆ ಅದಕ್ಕೆ ವಿಜ್ಞಾನಿಗಳು ಕೊಡುವ ಉತ್ತರನೇ ಬೇರೆ. ವಿಜ್ಞಾನಿಗಳ ಪ್ರಕಾರ ಈ ಬೆಟ್ಟದ ಒಂದು ಕಡೆ ಹೆಚ್ಚು ಮ್ಯಾಗ್ನೆಟಿಕ್ ಪವರ್ ಇದೆ. ಇದರಿಂದಾನೇ ಇಲ್ಲಿ ಗ್ರಾವಿಟಿ ಉಲ್ಟಾ ಕೆಲಸ ಮಾಡುವ ತರ ನಮ್ಗೆ ಫೀಲ್ ಆಗುತ್ತೆ. ನಂಬರ್ 6, ಮ್ಯಾಗ್ನೆಟಿಕ್ ಹಿಲ್ ಲಡಾಖ್. ಗ್ರಾವಿಟಿ ಉಲ್ಟಾ ಕೆಲಸ ಮಾಡುವ ರಸ್ತೆ ನಮ್ಮ ದೇಶದಲ್ಲೂ ಕೂಡ ಇದೆ. ಆ ಜಾಗದ ಹೆಸರು ಮ್ಯಾಗ್ನೆಟಿಕ್ ಹಿಲ್. ಫ್ರೆಂಡ್ಸ್, ಈ ಪ್ರದೇಶ ಲಡಾಖ್ ನ ಲೇಕ್ ಕಾರ್ಗಿಲ್ ಬಾಲ್ಟಿಕ್ ಹೈವೇ ಹತ್ತಿರ ಇದೆ. ಈ ಪ್ರದೇಶದಲ್ಲಿ ಕೂಡ ಕಾರ್ ಇಂಜಿನ್ ಆಫ್ ಮಾಡಿದ್ಮೇಲೆ ತನ್ನಷ್ಟಕ್ಕೆ ತಾನೇ ಬೆಟ್ಟದ ಕಡೆ ಚಲಿಸುತ್ತೆ. ಕೆಲವರ ಅಭಿಪ್ರಾಯ ಏನಂದ್ರೆ ಈ ಪ್ರದೇಶದ ಮೇಲೆ ವಿಮಾನಗಳು ಹಾರುವಾಗ ಪೈಲಟ್ಸ್ ಗಳು ವಿಮಾನದ ಆಲ್ಟಿಟ್ಯೂಡ್ ಅನ್ನ ಹೆಚ್ಚಿಸ್ತಾರಂತೆ. ಯಾಕಂದ್ರೆ ಈ ಪ್ರದೇಶದಲ್ಲಿರುವ ಹೈ ಗ್ರಾವಿಟಿಯಿಂದ ವಿಮಾನಗಳು ಕೆಳಗಡೆ ಬೀಳುವ ಚಾನ್ಸ್ ಇರಬಹುದು ಅಂತ ಪೈಲಟ್ಸ್ ಗಳು ಹೆದರಿಕೊಳ್ತಾರೆ. ಈ ಪ್ರದೇಶದಲ್ಲಿ ಹೆಚ್ಚು ಗ್ರಾವಿಟಿ ಇದೆಯಾ ಅಥವಾ ಇದೊಂದು ಮನುಷ್ಯನ ಕಣ್ಣಿಗೆ ಕಾಣ್ತಾ ಇರುವ ಇಲ್ಯೂಷನ್ ಇರಬಹುದಾ? ಇದರಲ್ಲಿ ಯಾವುದು ಸರಿ ಅಂತ ಗೊತ್ತಿಲ್ಲ. ಆದ್ರೆ ಇಲ್ಲಿಗೆ ಬರುವ ಪ್ರವಾಸಿಗರು ಮಾತ್ರ ಈ ವಿಸ್ಮಯವನ್ನ ನೋಡಿ ಎಂಜಾಯ್ ಮಾಡ್ತಾರೆ. ನಂಬರ್ 5, ಸ್ಟೋನ್ ಆಫ್ ದವಾಸ್ಕೋ.
ಫ್ರೆಂಡ್ಸ್, ಒಂದು ದೊಡ್ಡ ಕಲ್ಲನ್ನ ಬೆಟ್ಟದ ತುದಿಯಲ್ಲಿ ಇಟ್ರೆ ಅದು ಕೆಳಗಡೆ ಜಾರಿ ಬೀಳುತ್ತೆ. ಯಾಕಂದ್ರೆ ಭೂಮಿಯಲ್ಲಿರುವ ಗ್ರಾವಿಟಿ ಆ ಕಲ್ಲನ್ನ ಕೆಳಗಡೆ ಎಳೆಯುತ್ತೆ. ಬಟ್ ನಿಮ್ಗೆ ಗೊತ್ತಾ, ಅರ್ಜೆಂಟೀನಾದ ತಂಡೆಲ್ ನಲ್ಲಿರುವ ಈ ಸ್ಟೋನ್ ಆಫ್ ಡವಾಸ್ಕೋ ಮಾತ್ರ ಕೆಳಗಡೆ ಬೀಳೋದಿಲ್ಲ. ಬೆಟ್ಟದ ತುದಿಯಲ್ಲಿ ಇದ್ರೂ ಕೂಡ ಈ ಕಲ್ಲು ಕೆಳಗಡೆ ಜಾರೋದಿಲ್ಲ. ಈ ಕಲ್ಲು ಬರೋಬ್ಬರಿ 300 ಟನ್ಸ್ ತೂಕವಿದ್ರೂ ಕೂಡ ಇದ್ರ ಮೇಲೆ ಗ್ರಾವಿಟಿ ಕೆಲಸ ಮಾಡೋದಿಲ್ಲ. ಗ್ರಾವಿಟಿಯ ಕೈಯಲ್ಲಿ ಇದನ್ನ ಬೀಳಿಸೋಕೆ ಆಗದೆ ಇರಬಹುದು. ಆದ್ರೆ 29 ಫೆಬ್ರವರಿ 1912ರಲ್ಲಿ ಈ ಪ್ರದೇಶದ ಸುತ್ತಮುತ್ತ ಆದ ಬ್ಲಾಸ್ಟ್ ಇಂದ ಅಲ್ಲಿನ ಭೂಮಿ ಕಂಪಿಸುತ್ತೆ. ಆ ಕಂಪನಕ್ಕೆ ಈ ಕಲ್ಲು ಬಂಡೆ ಕೆಳಗಡೆ ಬಿದ್ದು ಹೊಡೆದು ಹೋಗುತ್ತೆ. ಈಗಲೂ ಕೂಡ ಈ ಬಂಡೆ ಕಲ್ಲನ್ನ ನೀವು ನೋಡಬಹುದು. ಆದ್ರೆ ಅದು ನಿಜವಾದ ಕಲ್ಲಲ್ಲ. ಅಂದ್ರೆ 2007ರಲ್ಲಿ ಅರ್ಜೆಂಟೀನಾದ ಗವರ್ನಮೆಂಟ್ ಈ ಕಲ್ಲಿನ ಒಂದು ಡೂಪ್ಲಿಕೇಟ್ ಮಾಡೆಲ್ ಅನ್ನ ಮಾಡಿ ಅದೇ ಜಾಗದಲ್ಲಿ ಇಟ್ಟಿದ್ದಾರೆ. ಈ ರೀತಿ ಮಾಡೋದಕ್ಕೆ ಕಾರಣ ಅಲ್ಲಿನ ಹಿಸ್ಟರಿ ಜನರಿಗೆ ತಿಳಿಯಬೇಕು, ಜೊತೆಗೆ ಆ ಪ್ರದೇಶದಲ್ಲಿ ಟೂರಿಸಂ ಹೆಚ್ಚಾಗಬೇಕು ಅಂತ ಮಾಡಿದ್ದಾರೆ. ನಂಬರ್ 4, ಗೋಲ್ಡನ್ ರಾಕ್, ಮಯನ್ಮಾರ್. ಫ್ರೆಂಡ್ಸ್, ಹಿಂದೆ ಹೇಳಿದ ಕಲ್ಲು ಕೆಳಗಡೆ ಬಿದ್ದು ಹೊಡೆದು ಹೋಗಿದೆ. ಬಟ್ ಮಯನ್ಮಾರ್ ನಲ್ಲಿರುವ ಈ ಗೋಲ್ಡನ್ ರಾಕ್ ಈಗಲೂ ಕೂಡ ಹಾಗೆ ಇದೆ. ಮಯನ್ಮಾರ್ ನ ಬರ್ಮಾದಲ್ಲಿರುವ ಮೂನ್ ಸ್ಟೇ ಅನ್ನುವ ಪ್ರದೇಶದಲ್ಲಿ ಒಂದು ವಿಸ್ಮಯಕಾರಿ ಬಂಡೆ ಕಲ್ಲು ಇದೆ. ಅದನ್ನ ನೋಡಿದ ಮೇಲೆ ನಿಮ್ಗೆ ಗ್ರಾವಿಟಿ ರೂಲ್ಸ್ ಮೇಲೆನೆ ಡೌಟ್ ಬರುತ್ತೆ. ಈ ಕಲ್ಲಿನ ಹೆಸರು ಗೋಲ್ಡನ್ ರಾಕ್. ಇದು 25 ಅಡಿ ಎತ್ತರದಲ್ಲಿ ಗ್ರಾವಿಟಿಗೆ ವಿರುದ್ಧವಾಗಿ ನಿಂತಿದೆ. ತುಂಬಾ ಹತ್ತಿರದಿಂದ ಈ ಕಲ್ಲನ್ನ ನೋಡಿದ್ರೆ ಯಾವಾಗ ಬೇಕಾದ್ರೂ ಇದು ಕೆಳಗಡೆ ಬೀಳ್ಬೋದು ಅಂತ ಅನ್ಸುತ್ತೆ. ಆದ್ರೆ ನಂಬಿ, ಇದು ಅಷ್ಟು ಸುಲಭವಾಗಿ ಕೆಳಗಡೆ ಬೀಳೋದಿಲ್ಲ. ಯಾಕಂದ್ರೆ ನೂರಾರು ವರ್ಷಗಳಿಂದ ಈ ಕಲ್ಲು ಅದೇ ಜಾಗದಲ್ಲಿದೆ. ಇಲ್ಲಿಗೆ ಬರುವ ಜನರು ಈ ಕಲ್ಲನ್ನ ಕೆಳಗಡೆ ತಳ್ಳುವ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಅದು ತನ್ನ ಜಾಗದಿಂದ ಸ್ವಲ್ಪವೂ ಜರುಗೋದಿಲ್ಲ. ವಿಜ್ಞಾನಿಗಳು ಕೂಡ ಈ ಕಲ್ಲಿನ ಮೇಲೆ ಯಾವುದೇ ರೀತಿಯ ಥಿಯರಿಗಳು ಕೂಡ ಹೇಳಿಲ್ಲ. ಆದ್ರೆ ಅಲ್ಲಿನ ಸ್ಥಳೀಯ ಜನರ ಪ್ರಕಾರ ಈ ಕಲ್ಲು ದೇವರ ಮತ್ತೊಂದು ರೂಪವಂತೆ. ಅಂದ್ರೆ ಬುದ್ಧನ ಚಮತ್ಕಾರದಿಂದ ಈ ಕಲ್ಲು ಕೆಳಗಡೆ ಬೀಳದಾಗಿ ನಿಂತ್ಕೊಂಡಿದೆ. ಇದರಿಂದ ಜಗತ್ತಿನಲ್ಲಿರುವ ಎಲ್ಲಾ ಬೌದ್ಧ ಧರ್ಮದ ಜನರು ಈ ಗೋಲ್ಡನ್ ರಾಕ್ ಅನ್ನ ನೋಡಲು ಬರ್ತಾರೆ. ನಂಬರ್ 3, ಕೃಷ್ಣಾಸ್ ಬಟರ್ ಬಾಲ್, ತಮಿಳುನಾಡು. ಈಗ ನಮ್ಮ ದೇಶದಲ್ಲಿರುವ ಒಂದು ವಿಸ್ಮಯಕಾರಿ ಕಲ್ಲಿನ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಕೃಷ್ಣ ಬಟರ್ ಬಾಲ್ ಹೆಸರಿಂದ ತುಂಬಾ ಫೇಮಸ್ ಆಗಿರುವ ಈ ಕಲ್ಲು ತಮಿಳುನಾಡಿನಲ್ಲಿರುವ ಮಹಾಬಲಿಪುರಂ ನಲ್ಲಿ ಕಂಡು ಬರುತ್ತೆ. ಈ ಕಲ್ಲನ್ನ ನೋಡಲು ಪ್ರತಿ ವರ್ಷ ಸಾವಿರಾರು ಜನ ಬರ್ತಾರೆ. ಅದರಲ್ಲಿ ವಿದೇಶದಿಂದ ಬರುವ ಪ್ರವಾಸಿಗರು ಕೂಡ ಇದ್ದಾರೆ. ಈ ಕಲ್ಲು ಹೆಚ್ಚು ಕಡಿಮೆ 250 ಟನ್ ತೂಕವನ್ನ ಹೊಂದಿದೆ ಹಾಗೂ ಇಳಿಜಾರಿನ ಬಂಡೆಯ ಮೇಲೆ ಈ ಕಲ್ಲು ನಿಂತಿದೆ. ಒಂದು ಕಾಲದಲ್ಲಿ ಮದ್ರಾಸಿನ ಗವರ್ನರ್ ಆಗಿದ್ದ ಆರ್ಥರ್ ಲಾವ್ಲೆ ಅವರು 7 ಆನೆಗಳ ಸಹಾಯದಿಂದ ಈ ಕಲ್ಲನ್ನ ಜರುಗಿಸುವ ಪ್ರಯತ್ನ ಮಾಡಿದ್ದಾರಂತೆ. ಆದ್ರೂ ಕೂಡ ಇದು ಸ್ವಲ್ಪವೂ ಜರುಗಿಲ್ಲ. ಇದರಿಂದ ತುಂಬಾ ಜನ ಇದು ಸ್ವರ್ಗ ಲೋಕದಿಂದ ಬಂದಿರುವ ಕಲ್ಲು ಅಂತ ನಂಬ್ತಾ ಇದ್ದಾರೆ. ನಂಬರ್ 2, ಹೂವರ್ ಡ್ಯಾಮ್. ಈ ಡ್ಯಾಮ್ US ನಲ್ಲಿದೆ. ಈ ಡ್ಯಾಮ್ ಬಳಿ ಪ್ರಯಾಣಿಸುವ ಜನರು ಈ ಡ್ಯಾಮ್ ಒಳಗಡೆ ನೀರು ಹಾಕುವುದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆ ನೀರು ಕೆಳಗಡೆ ಬೀಳೋದಿಲ್ಲ. ವಿಸ್ಮಯ ಅನ್ನೋ ತರ ನೀರು ರಿವರ್ಸ್ ಮೇಲಕ್ಕೆ ಬರುತ್ತೆ. ಇದಕ್ಕೆ ಕಾರಣ ಗ್ರಾವಿಟಿ ಅಂತ ನೀವ್ ಅನ್ಕೊಂಡಿದ್ರೆ ಅದು ತಪ್ಪು. ಯಾಕಂದ್ರೆ ಈ ಡ್ಯಾಮ್ ಯು ಶೇಪ್ ನಲ್ಲಿ ಇರುತ್ತೆ ಹಾಗೂ ಇಲ್ಲಿ ಬೀಸುವ ಗಾಳಿಯ ವೇಗ ತುಂಬಾನೇ ಹೆಚ್ಚಿರುತ್ತೆ. ಇದರಿಂದ ನೀರು ಕೆಳಗಡೆ ಬೀಳದೆ ರಿವರ್ಸ್ ಮೇಲೆ ಬರುತ್ತೆ. ಒಂದು ವೇಳೆ ನೀವು ಹೆಚ್ಚು ತೂಕವಿರೋ ವಸ್ತುವನ್ನ ಇಲ್ಲಿ ಬಿಟ್ರೆ ಖಂಡಿತ ಅದು ಕೆಳಗಡೆ ಬೀಳುತ್ತೆ. ನಂಬರ್ 1, ಅಪ್ಸೈಡ್ ಡೌನ್ ವಾಟರ್ ಫಾಲ್. ವಾಟರ್ ಫಾಲ್ ಅಂದ್ರೆ ಬೆಟ್ಟದ ಮೇಲಿಂದ ನೀರು ಕೆಳಗಡೆ ಬೀಳಬೇಕಲ್ವಾ. ಆದ್ರೆ ಈ ವಾಟರ್ ಫಾಲ್ ನಲ್ಲಿರುವ ನೀರು ಕೆಳಗಡೆ ಬೀಳುವುದಿಲ್ಲ. ಬದಲಿಗೆ ವಿಸ್ಮಯ ಅನ್ನೋ ತರ ನೀರು ಮೇಲಕ್ಕೆ ಚಿಮ್ಮುತ್ತೆ. ಅದಕ್ಕೆ ಕಾರಣ ಇಲ್ಲಿ ವೇಗವಾಗಿ ಬೀಸುವ ಗಾಳಿ. ಅದಕ್ಕೆ ಇದನ್ನ ಅಪ್ಸೈಡ್ ಡೌನ್ ವಾಟರ್ ಫಾಲ್ ಅಂತ ಕರೀತಾರೆ. ಸೊ ದಟ್ ವಾಸ್ ದ ಇನ್ಫಾರ್ಮೇಟಿವ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.